ಬಟ್ ಪಾಠ ಮಾಡ್ತಕ್ಕಂಥ ವೃತ್ತಿ ಅಥವಾ ಪ್ರವೃತ್ತಿಯಿಂದ ನಾವು ರಿಟೈರ್ಡ್ ಆಗಿಲ್ಲ. ಈಗಲೂ ನಮ್ಮ ಮ್ಯಾಥಮೆಟಿಕ್ಸ್ ಮಾಸ್ಟರು ಇನ್ನೂ ಚೆನ್ನಾಗಿದ್ದಾರೆ. 83-84 ವಯಸ್ಸಿದೆ. ಅವರನ್ನು ನಮ್ಮ ಒಂದು ಕೈಯಲ್ಲಿ ಕಲ್ತು ಹುಡುಗ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದಾನೆ. ನಮಗೂ ತುಂಬ ಹೆಮ್ಮೆ. ಒಳ್ಳೆಯ ಮಟ್ಟಕ್ಕೆ ಹೋದ್ರಪ್ಪ ಅಂದರೆ ನೆನಸಾರ್ ಇಬ್ಬರು, ಒಬ್ಬರು ಶಿಕ್ಷಕರು, ತಂದೆ ತಾಯಿ. ಗುರುವಿನ ಗುಲಾಮನಾಗೋ ತನಕ ನಮಗೆ ಮುಕ್ತಿ ಸಿಗೋದಿಲ್ಲ ಅಂತ. ಸ್ಟೂಡೆಂಟ್ಸ್ ಅಂದರೆ ಬ್ಲ್ಯಾಂಕ್ ಪೇಪರ್ ಇದ್ದಂಗೆ. ಶಿಕ್ಷಕರು ಹೇಗಿರ್ತಾರೆ ಅವ್ರನ್ನ ಕಾಪಿ ಮಾಡ್ತಾರೆ ವಿದ್ಯಾರ್ಥಿಯಾಗಿ. ಶಿಕ್ಷಕರಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕು, ಲೀಡರ್ಶಿಪ್ ಗುಣಗಳನ್ನು ಬೆಳೆಸ್ಕೋಬೇಕು. ಮೇನ್ ಕಲಿಬೇಕು ಕಲಿಸ್ಬೇಕು ಎರಡೂ. ವಿದ್ಯಾರ್ಥಿ ಅವನು ಕಲಿಬೇಕಂತಂದರೆ ಒಂದು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು ಕೊಡುಗೆ ಅಂತಕ್ಕಂಥ ಮನೋಭಾವನೆಯನ್ನು ಶಿಕ್ಷಕರಾದವರು ಮೂಡಿಸ್ಬೇಕು. ಕೇವಲ 20 ಪಾಠ ಇವೆ, ಇಷ್ಟು ಪಾಠ ಮುಗಿಸಿದ್ರೆ ನನ್ನ ಸಿಲೆಬಸ್ ಆಯ್ತು ಅಂತ ಯಾವ ಶಿಕ್ಷಕರು ತಿಳ್ಕೋಬೇಕು. ಮತ್ತು ಅವ್ರಿಗೆ ಜೀವನದಲ್ಲಿ ಬದುಕಬೇಕಂಥ ದಾರಿಗಳನ್ನು, ಆಮೇಲೆ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅವರು ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥ ಮೌಲ್ಯಗಳನ್ನು ತುಂಬಬೇಕು ಪಾಠಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು. ಇವು ಮೂರರಲ್ಲಿರ್ತಕ್ಕಂಥ ಒಂದು ಸೇತುವೆ ಬಂಧ ಇದೆಯಲ್ಲ, ಇದು ಸುವರ್ಣ ಸೇತುವೆ ಆಗಿರಬೇಕು. ಮಾಸ್ಟ್ರು ಹೊಡೆದಾರಂತ ನಾನು ಮನೆಯಲ್ಲಿ ನಮ್ಮ ತಂದೆ ಹೇಳಿದರೆ ಅವರೊಂದು 2 ಏಟು ಹೊಡೆಯೋರು, ಮಾಸ್ಟ್ರಿಗೆ ಹೊಡೆದಾರಂತ ಹೇಳ್ತೀವಿ. ಇನ್ನೊಂದು 2 ಹಾಕಿದ್ರೆ ನಮ್ಮ ಹುಡುಗನಿಗೆ. ಬದುಕಂದರೆ ನಾವು ಮೇಣದ ಬತ್ತಿ ಥರ ಇರಬೇಕು, ನಾವು ಮೆಲ್ಟ್ ಆಗ್ಲಿಕ್ಕೆ ರೆಡಿ ಇರಬೇಕು, ಬೇರೆಯವರಿಗೆ ಬೆಳಕು ಸಿಗುತ್ತೆ. ನಮಸ್ಕಾರವ್ವ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಈಗಲೂ ನಮ್ಮ ಮ್ಯಾಥಮೆಟಿಕ್ಸ್ ಮಾಸ್ಟರು ಇನ್ನೂ ಚೆನ್ನಾಗಿದ್ದಾರೆ. 83-84 ವಯಸ್ಸಿದೆ. ಅವರು ಮಾಸ್ಟ್ರು SSLC 8th and 10th ಕಲಿಸಿದ ಮಾಸ್ಟರ್ಗಳು. ಅವರು ನನ್ನ ರಿಟೈರ್ಮೆಂಟ್ ಫಂಕ್ಷನ್ಗೂ ಕರೆಸಿದ್ದೆ. ಅವ್ರಿಗೆ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಇನ್ವೈಟ್ ಮಾಡಿದ್ದೆ. ಅವರನ್ನು ನಮ್ಮ ಒಂದು ಕೈಯಲ್ಲಿ ಕಲ್ತು ಹುಡುಗ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದಾನೆ. ನಮಗೂ ತುಂಬ ಹೆಮ್ಮೆ ಅನಿಸ್ತದೆ. ಸೊ ಒಬ್ಬ ಶಿಕ್ಷಕರಾಗಿ ಏನು ಬಯಸಕ್ಕೆ ಸಾಧ್ಯ ಇದೆ ಅಂದರೆ ಒಂದು ವಿದ್ಯಾರ್ಥಿಗಳ ಒಂದು ಬೆಳವಣಿಗೆ, ಅಂದರೆ ಅವರು ಜೀವನದಲ್ಲಿ ಯಾವ ಮಟ್ಟಕ್ಕೂ, ಅಂದರೆ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಮಟ್ಟಕ್ಕೆ ಹೋದ್ರಪ್ಪ ಅಂದರೆ ನೆನಸಾರ್ ಇಬ್ಬರು, ಒಬ್ಬರು ಶಿಕ್ಷಕರು, ತಂದೆ ತಾಯಿ ಮೇನ್. ತುಂಬ ಸಂತೋಷ ಪಡೋರು ಶಿಕ್ಷಕರು ಮತ್ತು ಪೇರೆಂಟ್ಸು. ಸೊ ಆ ಒಂದು ನಿಟ್ಟಿನಿಂದ ನನಗೆ ಇದು ತುಂಬ ಖುಷಿ ಕೊಟ್ಟಿದೆ ಸರ್ವಿಸ್ಸು. ಈಗಲೂ ನಾನು ಇವತ್ತು ಇಲ್ಲಿ ಕ್ಲಾಸ್ ಮಾಡಿದ್ನಂತಂದರೆ ನಾನು ಫೋನ್ ಮಾಡಿ ನಮ್ಮ ಮಾಸ್ಟರ್ಗಳಿಗೆ ಹೇಳ್ತೀನಿ, ಸರ್ ಇಂಥಲ್ಲೇ ಹೋಗಿದ್ದೆ ಇವತ್ತು, ಕ್ಲಾಸ್ ಮಾಡಿದ್ದೀನಿ ಸರ್. ಇನ್ನು ನಿಮ್ಮಲ್ಲಿ ಒಂಥರ ಬಾಲ್ಯದ ಭಾವನೆ ಇನ್ನೂ ಉಳಿಸ್ಕೊಂಡು ಬಂದಿದ್ದೀನಿ. ಗುರು ಮತ್ತು ಶಿಷ್ಯ ಅಂದರೆ ಏನು ಅರ್ಥ ಸರ್ ನಿಮ್ಮ ಪ್ರಕಾರ? ಹಾಗಾದರೆ ಗುರುವಿನ ಗುಲಾಮನಾಗೋ ತನಕ ನಮಗೆ ಮುಕ್ತಿ ಸಿಗೋದಿಲ್ಲ ಅಂತ ಒಂದಿದೆ. ಆಮೇಲೆ ನಾವು ಶಿಕ್ಷಕರಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ಒಂದು ಆ್ಯಕ್ಚುಲಿ ಈಗ ನಾವು ಬ್ಲ್ಯಾಂಕ್ ಪೇಪರ್ ಇದ್ದಂಗೆ, ಸ್ಟೂಡೆಂಟ್ಸ್ ಅಂದರೆ ಬ್ಲ್ಯಾಂಕ್ ಪೇಪರ್ ಇದ್ದಂಗೆ. ಶಿಕ್ಷಕರು ಹೇಗಿರ್ತಾರೆ ಅವ್ರನ್ನ ಕಾಪಿ ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಶಿಕ್ಷಕರಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕು, ಲೀಡರ್ಶಿಪ್ ಗುಣಗಳನ್ನು ಬೆಳೆಸ್ಕೋಬೇಕು. ಮೇನ್ ಕಲಿಬೇಕು ಕಲಿಸ್ಬೇಕು ಎರಡೂ ಇರಬೇಕು ಶಿಕ್ಷಕರ ಮೇಲೆ. ಶಿಕ್ಷಕ ಅಂದರೆ ಕಲಿತಾನೇ ಇರಬೇಕು. ನಾವು ಲೈಫ್ ಲಾಂಗ್ ಸೀನಿಯರ್ ಸ್ಟೂಡೆಂಟ್ಸ್, ವಿ ಆರ್ ಸೀನಿಯರ್ ಸ್ಟೂಡೆಂಟ್ಸ್. ಬಟ್ ನಮ್ಮ ಸ್ಟೂಡೆಂಟ್ ಅಂತಕ್ಕಂಥ ಭಾವನೆ ಇರಬೇಕು. ಕ್ಲಾಸಿಗೆ ಬಂದಾಗ ಪಾಠ ಮಾಡ್ತಾ ಇರಬೇಕು, ಕಲಿತಾನೆ ಇರಬೇಕು. ನಮ್ದೊಂದು ಪ್ರಶ್ನೆ ಸರ್ ನಿಮಗೆ, ಒಬ್ಬ ಶಿಷ್ಯ, ಒಬ್ಬ ಸ್ಟೂಡೆಂಟ್ ಯಾವ ಉದ್ದೇಶವನ್ನು ಇಟ್ಕೊಂಡು ಕಲಿಬೇಕು? ಒಬ್ಬ ವಿದ್ಯಾರ್ಥಿ ಅವನು ಕಲಿಬೇಕಂತಂದರೆ ಒಂದು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು ಕೊಡುಗೆ ಅಂತಕ್ಕಂಥ ಮನೋಭಾವನೆಯನ್ನು ಶಿಕ್ಷಕರಾದವರು ಮೂಡಿಸ್ಬೇಕು. ಕೇವಲ ಒಂದು 20 ಪಾಠ ಇವೆ, ಇಷ್ಟು ಪಾಠ ಮುಗಿಸಿದ್ರೆ ನನ್ನ ಸಿಲೆಬಸ್ ಆಯ್ತು ಅಂತ ಯಾವ ಶಿಕ್ಷಕರು ತಿಳ್ಕೊಬಾರ್ದು. ಬಟ್ ಅವ್ರಿಗೆ ಜೀವನದಲ್ಲಿ ಬದುಕಬೇಕಂಥ ದಾರಿಗಳನ್ನು, ಆಮೇಲೆ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಅವರು ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥ ಮೌಲ್ಯಗಳನ್ನು ತುಂಬಬೇಕು ಪಾಠದ ಜೊತೆಗೆ. ಅವರು ಏನಪ್ಪ ಅಂದರೆ ಸಮಾಜ ಅವರಿಂದ ಉದ್ಧಾರ ಆಗಬೇಕು, ಆಮೇಲೆ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕ ಹಗಲಿರುಳು ದುಡಿಬೇಕಾಗ್ತದೆ. ಈಗ ನನಗೆ ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಕರು ಹೇಗಿದ್ರು ಅಂದರೆ ಬೆಳಗ್ಗೆ 5:15 ಬಂದು ಎಬ್ಸೋರವರು, ನಾವು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ. ಒಂದು ಆಮೇಲೆ ಶಿಕ್ಷಕರು ಒಬ್ಬರು ನರಸಿಂಹಾಚಾರ್ಯ ಸಂಗ್ಲಾಳ ಅಂತಂದು, ಅವರು ಯಲಬುರ್ಗಾ ತಾಲೂಕಿನವ್ರು. ಆ್ಯಕ್ಚುಲಿ ಅವರು ರಿಟೈರ್ಡ್ ಆದರೂ ಕೂಡ ಕ್ಲಾಸ್ ಮಾಡೋರು. ರಿಟೈರ್ಡ್ ಆದರೂ ಕೂಡ ಕ್ಲಾಸಿಗೆ ಬಂದು ಕ್ಲಾಸ್ ಮಾಡೋರು. ಮಕ್ಕಳ ಒಂದು ಒಳಿತಾನೆ ಬಯಸೋರು ಯಾವಾಗ್ಲೂ. ಸೊ ಅದು ನನಗೊಂದು ಪ್ರೇರೇಪಣೆ. ಸರಿ ಸರ್, ಈಗ ಇವತ್ತಿನ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಮಗು ಶಾಲೆಗೆ ಹೋಗ್ಲಿ,
ನಮ್ಮ ಮಗನ ಏನಕ್ಕೆ ಓದಿಸ್ತಾ ಇದ್ದೀನಿ ಅಂತಂದ್ರೆ ಜಾಬ್ ತಗೋಬೇಕು, ನನ್ನ ಮಗ ಓದೋ ಉದ್ದೇಶನೇ ನೌಕರಿ ತಗೋಬೇಕು ಅಂತಕ್ಕಂಥ ಮನೋಭಾವನೆ ಇದೆ ಇವತ್ತಿನ ದಿವಸ. ಅಂತ ಪೇರೆಂಟ್ಸ್ ಇದ್ದಾರೆ, ಆ ಮಕ್ಕಳಿಗೂ ಕೂಡ ಆ ಭಾವನೆ ಇವತ್ತಿನ ದಿವಸ ಬಂದಿದೆ. ನಾನು ಓದೋದು ಏನಕ್ಕೆ ಅಂತಂದ್ರೆ ನೌಕರಿ ತಗೊಳ್ಳೋದಕ್ಕೋಸ್ಕರ, ಬಟ್ ಓದ್ಲಿಲ್ಲ ಅಂದ್ರೆ ನೌಕರಿ ಸಿಗಲ್ಲ, ಏನೋ ಒಂದು ಈ ರೀತಿ ಮನೋಭಾವನೆ ಇದೆ. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಸರ್ ಇವಾಗ ಏನಂದ್ರೆ ನಾವು ಓದಬೇಕಾಗಿದ್ದು ನೌಕರಿಗೋಸ್ಕರ ಅಲ್ಲ, ಕೇವಲ ನೌಕರಿಗೋಸ್ಕರ ಅಲ್ಲ, ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕು. ಅದರಿಂದ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥವ್ರು ಆಗ್ಬೇಕು ನಾವು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಇದು ಓದಬೇಕಾಗ್ತದೆ. ಜೊತೆಗೆ ಪೋಷಕರು ಕೂಡ ಸಹಕಾರ ಮಾಡಬೇಕಾಗ್ತದೆ. ಶಿಕ್ಷಕರು ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಜೊತೆಗೆ ಶಿಕ್ಷಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇವು ಮೂರರಲ್ಲಿ ಇರ್ತಕ್ಕಂಥ ಒಂದು ಸೇತುವೆ ಬಂಧ ಇದೆಯಲ್ಲ, ಇದು ಸುವರ್ಣ ಸೇತುವೆ ಆಗಿರ್ಬೇಕಾಗ್ತದೆ. ಹಂಗಾಗಿ ವಿದ್ಯಾರ್ಥಿಗಳ ಜೀವನ ಬಂಗಾರ ಜೀವನ ಅಂತ ಹೇಳ್ತಾರೆ, ಬಂಗಾರ ಜೀವನ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿವಸದಲ್ಲಿ ಹೆಂಗಂದ್ರೆ ಇವಾಗ ನಮಗೆ ಹಿಂದೆಲ್ಲ ನಮಗೆ ಒಡೆಯೋರು ಶಿಕ್ಷಕರು, ತಪ್ಪು ಮಾಡಿದರೆ ಒಡೆಯೋರು, ಓದ್ಲಿಲ್ಲ ಪೊಯಮ್ಸ್ ಕಂಟ್ ಮಾಡ್ಲಿಲ್ಲ ಅಂದ್ರೆ ಅದನ್ನೇ ಕೇಳೋಣ ಅನ್ಕೊಂಡೆ ನಿಮಗೆ. ಈ ಶಿಕ್ಷೆ ಬಗ್ಗೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಕೊಡ್ತಕ್ಕಂತ ಶಿಕ್ಷೆ ಬಗ್ಗೆ ನಾವೇನ್ ಹೇಳ್ತೀರಿ ಸರ್? ಆಕ್ಚುಲಿ ಶಿಕ್ಷೆ ಇಲ್ಲದೆ ಹೋದ್ರೆ ಶಿಕ್ಷಣನ ಅಲ್ಲ, ಅದು ಶಿಕ್ಷೆ ಬೇಕು. ಸ್ವಲ್ಪ ಮಟ್ಟಿಗೆ ಆದ್ರೂ ಶಿಕ್ಷೆ ಬೇಕಾಗ್ತದೆ. ಒಂದು ಭಯ ಇರಬೇಕು, ಶಿಕ್ಷಕರಂದ್ರೆ ಭಯ ಇರಬೇಕು. ಇದು ಶಿಕ್ಷಕ ಅಂದ್ರೆ ಅದೇ ಹೇಳಿದೆ ನಾನು ಈಗಾಗಲೇ, ಶಿಸ್ತು ಇರಬೇಕು, ಕ್ಷಮಾಗುಣ ಇರಬೇಕು, ಕಲಿಕೆ ಗುಣನೂ ಇರಬೇಕು, ಕಲಿಸ್ತಕ್ಕಂಥ ಗುಣನೂ ಇರಬೇಕು. ಅಂಥವರಿಗೆ ನಾವು ಶಿಕ್ಷಕರಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಅವ್ರನ್ನ ದಂಡಿಸಬೇಕಾಗುತ್ತೆ. ಇಲ್ಲೇ ಹೋದ್ರೆ ಅವ್ರು ಏನಾಗ್ತಾರೆ, ಮಾತು ಕೇಳೋದಿಲ್ಲ. ಇವತ್ತಿನ ಸರ್ಕಾರ ಶಿಷ್ಯರಿಗೆ ಶಿಕ್ಷಿಸುವ ಹಾಗಿಲ್ಲ, ದಂಡಿಸುವ ಹಾಗಿಲ್ಲ, ನೀವು ಕೇವಲ ಬರೀ ಬಾಯಿ ಮಾತಿಂದ ಹೇಳ್ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ ನಾವು ಇವಾಗ ಶಿಕ್ಷಕರಾಗಿ ಆ ಮಕ್ಕಳನ್ನ ಶಿಕ್ಷೆ ಕೊಟ್ರೆ ಅದು ಅಪರಾಧ ತರ ನೋಡ್ತಾ ಇದ್ದಾರೆ. ಅದನ್ನ ನಾವು ಯಾವ ರೀತಿ ಚಾಲೆಂಜ್ ಆಗಿ ತಗೋಬಹುದು ಸರ್ ಒಬ್ಬ ಶಿಕ್ಷಕರಾದಂಥವ್ರು? ಬಟ್ ಅಂದ್ರೆ ಹಿಂದೆ ಆ ತರ ಇತ್ತು. ನಾವೆಲ್ಲ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ನಾವು 8th ಕಲ್ತಿದ್ದೀವಿ. ಸ್ಕೂಲಿಗೂ ಸರಿಯಾಗಿ ಹೋಗ್ತಿದ್ವಿ, ಪಾಠ ಕಲಿತಿದ್ವಿ. ಜೊತೆಗೆ ಒಂದು ಭಯ ಇತ್ತು. ಆಮೇಲೆ ಪೇರೆಂಟ್ಸ್ ಮಾತು ಕೇಳಬೇಕು ಅಂತ ಏನೋ ಹೇಳ್ತಿದ್ರು ಶಿಕ್ಷಕರೆಲ್ಲ. ಆಮೇಲೆ ಗುರು ಹಿರಿಯರ ಮಾತು ಕೇಳಬೇಕು, ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ನೀವು, ಪ್ರತಿಯೊಂದು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ಕೊಡೋರು, ಪ್ರತಿಯೊಂದು ನಾವು ಕಲ್ತಿದ್ದೀವಿ. ಇಂಥದ್ದು ಕಲ್ತಿಲ್ಲ ಅಂತೆಲ್ಲ ಶಿಕ್ಷಕರಿಂದ. ನಾವು ಈ ಮಟ್ಟಿಗೆ ನಾನು ಭಾಳ ಅತ್ಯಂತ ಕಡು ಬಡತನದಲ್ಲಿ ಬಂದಿದ್ದು. ನಾನು ಒಬ್ಬ ಪ್ರಿನ್ಸಿಪಾಲ್ ಆಗಿ, ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ನಾನು ವರ್ಕ್ ಮಾಡಿದ್ದೀನಿ ಅಂತಂದರೆ ಅದು ಶಿಕ್ಷಕರ ಒಂದು ಸಪೋರ್ಟಿಂದ, ಮತ್ತು ಅವರು ಒಂದು ಕಾಲಕ್ಕೆ ದಂಡಿಸಿದ್ದಾರೆ ನಮಗೆ. ಏನು ತಪ್ಪಿದ್ದೀವಿ ಕಾಲದಲ್ಲಿ ಮುಳುದಂಡಿ ಅಂತ ಏನೋ, ಬಟ್ ಅದು ನಮಗೆ ನಮ್ಮ ಪೀರಿಯಡಲ್ಲಿ ಇರಲಿಲ್ಲ, ನಮ್ಮ ತಂದೆ ಕಾಲದಲ್ಲಿ ಇತ್ತದಲ್ಲ, ಮುಳುದಂಡಿ ಅಂತ ಇತ್ತು. ಆಮೇಲೆ ಇವಾಗ ಹೆಂಗಿದೆ, ಆವಾಗಿನ ಪೋಷಕರು ಹೇಗಿದ್ದಾರೆ ಅಂದರೆ, ನನ್ನ ತಂದೆನೇ ತೊಗೊಂಡ್ರೆ ಲೆಕ್ಕಕ್ಕೆ, ಇವಾಗ ಅವರು ಏನು ಹೇಳ್ತಿದ್ರು ಅಂದರೆ, ಈಗ ಮಾಸ್ಟ್ರು ಹೊಡೆದಾರಂತ ನಾನು ಮನೆಯಲ್ಲಿ ನಮ್ಮ ತಂದೆಗೆ ಹೇಳಿದರೆ, ಅವರು ಒಂದೆರಡು ಏಟು ಹೊಡೆಯೋರು. ಮಾಸ್ಟ್ರಿಗೆ ಹೊಡೆದಾರಂತ ಹೇಳ್ತೀಯ, ಇನ್ನೊಂದೆರಡು ಹಾಕ್ರೆ ನಮ್ಮ ಹುಡುಗನಿಗೆ, ಅವನು ಇದಾಗ್ತಾನೆ, ಶಾಣೆ ಆಗ್ತಾನೆ ಹುಡುಗ, ಇನ್ನೊಂದೆರಡು ಏಟು ಹಾಕ್ರಿ ಅನ್ನೋರು. ಸೊ ಅಂಥ ಇವತ್ತಿನ ದಿವಸಲ್ಲಿ ಏನಾದರೂ ಶಿಕ್ಷಕರು ಏನಾದರೂ ಹೊಡೆದ್ರಂದ್ರೆ ಇವತ್ತಿನ ದಿವಸ ಕಂಪ್ಲೇಂಟ್ ಆಗಿಬಿಡುತ್ತೆ. ಅದು ಎಷ್ಟೋ ಕಡೆ ಪೇಪರ್ಲ್ಲಿ ಓದಿದ್ದೀನಿ, ಆಮೇಲೆ ಟಿವಿನಲ್ಲೂ ನೋಡಿದ್ದೀವಿ ಈ ಥರ ಅಂತಂದ್ರು. ಆಮೇಲೆ ಶಿಕ್ಷಕರಿಗೆ ಹೊಡಿಬೇಕಂತ ಏನು ಉದ್ದೇಶ ಇರೋದಿಲ್ಲ. ಅವರು ಮುಂದೆ ಬರಲಿ, ಒಂದು ಚೆನ್ನಾಗಿ ಅವರು ಎಲ್ಲ ರೀತಿಯಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಏನೋ ಒಂದು ಏಟು ಹೊಡೆದಿರ್ಬೋದು. ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಶಿಕ್ಷೆ ಕೊಟ್ರಂದ್ರೆ, ಶಿಕ್ಷಕರಿಗೆ ಶಿಕ್ಷೆ ಕೊಟ್ರಂದ್ರೆ ಅಥವಾ ಕೊಡಿಸಿದ್ರೆ ಪೋಷಕರು, ಅವಾಗ ಏನಾಗುತ್ತೆ, ನಮ್ದು ಎಷ್ಟ ಪಾಸ್ಟ್ ಮಾಡ್ಕೊಂಡು ಹೋಗೋದಾಯ್ತು ಪಾಠ ಅಂತ ಮನೋಭಾವನೆ ಬಂದ್ರೆ ಅವಾಗ ಸ್ವಲ್ಪ ವಿದ್ಯಾರ್ಥಿಗೆ ಲಾಸ್ ಅದು. ಯಾಕಂದ್ರೆ ಯಾವ ಶಿಕ್ಷಕನಿಗೂ ಕೂಡ ಆ ಶಿಷ್ಯನಿಗೆ, ಆ ವಿದ್ಯಾರ್ಥಿಗಳಿಗೆ ಶಿಕ್ಷಿಸಬೇಕು, ಹೊಡಿಬೇಕು ಅಂತಕ್ಕಂಥ ಭಾವನೆ ಇರಲ್ಲ. ಬಟ್ ಆ ಹುಡುಗ ಎಲ್ಲೋ ಒಂದು ತಪ್ಪು ಮಾಡಿರ್ತಾನೆ ಅಥವಾ ಶಿಸ್ತಿನ ಕ್ರಮವನ್ನ ಕೈಗೊಳ್ಳುವ ಉದ್ದೇಶದಿಂದ ಅವರು ದಂಡಿಸಿರ್ತಾರೆ. ಬಟ್ ಅದು ಹೊಡೆದ್ರಾಗ ಒಂದು ಏನೋ ಸ್ವಲ್ಪ ಗಾಯ ಆಗಿರ್ಬೋದು, ಇನ್ನೇನೋ ಆಗಿರುತ್ತೆ. ಅದು 2 ದಿನಕ್ಕೆ 3 ದಿನಕ್ಕೆ ಮಾದು ಹೋಗುತ್ತೆ. ಬಟ್ ಅದು ಪೇರೆಂಟ್ಸ್ ಗಂಭೀರವಾಗಿ ಅದನ್ನ ತಗೊಂಡು ಅವ್ರು ಏನ್ ಮಾಡ್ಬಿಡ್ತಾರೆ, ಅವರು ಮುಂದಿನ ಹಂತಕ್ಕೆ ಹೋಗಿ ಆ ಶಿಕ್ಷಕನಿಗೆ ನೋವಾಗುತ್ತೆ, ಆ ವಿದ್ಯಾರ್ಥಿ ಮೇಲೂ ಕೂಡ ಅದು ಒಂಥರ ದುಷ್ಪರಿಣಾಮವೂ ಕೂಡ ಬೀರುತ್ತೆ ಸಮಾಜದಲ್ಲಿ. ಅಯ್ಯೋ ನನ್ನಿಂದ ನಮ್ಮ ತಂದೆ ಸಪೋರ್ಟ್ ಇದ್ದಾರೆ, ಯಾರು ಶಿಕ್ಷಕರಂದ್ರೆ ಕೀಳು ಭಾವನೆ ಬರ್ಲಿಕ್ಕೆ ಶುರುವಾಗುತ್ತೆ ಈಗಿನ ಕಾಲಮಾನದಲ್ಲಿ. ಆ ತರ ಈವೆನ್ ನಮ್ಮ ಸರ್ವಿಸ್
ಇದರಲ್ಲಿ ಫೀಲ್ಡಲ್ಲೂ ಕೂಡ ಸರ್. ಒಂದು ಶಿಕ್ಷೆ ಅನ್ನೋದಾಗಲಿ, ಅದು ಯಾವ ಟೈಪ್ ಶಿಕ್ಷೆ ಅಂತಂದರೆ ಅವ್ರು ತಿದ್ಕೋಬೇಕು ಅದನ್ನು. ಆ ಟೈಪ್ ಶಿಕ್ಷೆ ಕೊಟ್ಟಾಗ ಆ ಮೊಮೆಂಟಲ್ಲಿ ಬೇಜಾರ ಅನಿಸುತ್ತೆ. ಆದರೆ ಮುಂದೆ ಒಂದಿಲ್ಲ ಒಂದಿನ ನಮಗೆ ಪಶ್ಚಾತ್ತಾಪ ಆಗುತ್ತೆ, ಅವ್ರು ಮಾಡಿದ್ದು ಸರಿ ಇದೆ, ಶಿಕ್ಷಕರು ಮಾಡಿದ್ದು ಸರಿ ಇದೆ, ನಮ್ಮ ಮೇಲಾಧಿಕಾರಿಯವರು ನಮಗೆ ಸರ್ವಿಸಲ್ಲಿದ್ದಾಗ ಏನೋ ತಪ್ಪು ಮಾಡಿದ್ದೀವಿ, ಅವ್ರು ಶಿಕ್ಷೆ ಕೊಟ್ಟಿದ್ದನ್ನು ಸರಿ ಅನಿಸುತ್ತೆ. ಉದಾಹರಣೆಗಾಗಿ ನಾನು ಮೈಸೂರು ITIನಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ. ಒಬ್ಬರು IP ಕುಮಾರ್ ಅಂತ ಪ್ರಿನ್ಸಿಪಾಲ್ ಅವರು ಈಗ ಜಾಯಿಂಟ್ ಡೈರೆಕ್ಟರಾಗಿ ರಿಟೈರ್ಡ್ ಆದರು. ಈಗ ಅವ್ರ ರಿಟೈರ್ಮೆಂಟ್ ಈಗ 80 ಕಂಪ್ಲೀಟ್ ಆಗಿದೆ, ಅವರಿಗೆ 81 ನಡೀತಾ ಇದೆ ಏಜು. ಇನ್ನೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅವರು. ಅವ್ರ ಹತ್ರ ನಾನು ಮೈಸೂರಲ್ಲೂ ಸರ್ವಿಸ್ ಮಾಡಿದ್ದೀನಿ, ಬೆಂಗಳೂರಲ್ಲೂ ಸರ್ವಿಸ್ ಮಾಡಿದ್ದೀನಿ. ಒಂದು ಸಲ ಏನಾಯ್ತಂದರೆ, ನಾನು ರಾಯಚೂರಿಗೆ ಬಂದು ಮತ್ತೆ ವಾಪಸ್ಸು ಡ್ಯೂಟಿಗೆ ಹೋಗ್ಬೇಕಂದ್ರೆ ಮೈಸೂರಿಗೆ ಡ್ಯೂಟಿಗೆ ಹೋದಾಗ ಬೆಳಗ್ಗೆ 10 ಗಂಟೆ ಡ್ಯೂಟಿ, 11 ಗಂಟೆ ಆಗಿಬಿಡ್ತು. ಬಸ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಲೇಟಾಗಿ ಹೋಗಿತ್ತು ಡ್ಯೂಟಿಗೆ. ಸೊ ಅವತ್ತಿನ ದಿವಸ 2-3 ಲೇಟಾಗಿ ಬಂದಿದ್ದರು, ಶಿಕ್ಷಕರು ಲೇಟಾಗಿ ಬಂದಿದ್ದರು. ನಾನು ಅನಿವಾರ್ಯವಾಗಿ ಲೇಟಾಗಿ ಹೋಗಿದ್ದೆ. 10 ಗಂಟೆ ಕ್ಲಾಸ್ ಅಂದರೆ 11 ಗಂಟೆ ಆಗಿ ಹೋಗ್ಬಿಡ್ತು. 2 ಅವರ್ಸ್ ಪೀರಿಯಡ್ ಇರುತ್ತೆ ನಮ್ಮದು ITನಲ್ಲಿ. 11 ಗಂಟೆ ಆಯಿತು. 11 ಗಂಟೆ ಏನು ಮಾಡಿದ್ರು, ಕುಲಕರ್ಣಿ ಅವರೇ ಲೇಟಾಗಿ ಬಂದಿದ್ದೀರಿ, ಎಲ್ಲರೂ ಇಷ್ಟು 3-4 ಜನ ಲೇಟ್ ಆಗಿದ್ದೀರಿ, ಎಲ್ಲರೂ ಹಾಫ್ ಡೇ ಲೀವ್ ಕೊಟ್ಬಿಡ್ರಿ ಅಂತಂದ್ರು. ನಾವು ಲೀವ್ ಲೆಟ್ರ್ ಕೊಟ್ವಿ, ಪ್ರಿನ್ಸಿಪಾಲ್ರು ಕೊಟ್ವಿ. ಆಮೇಲೆ ನಮ್ಮ ಸ್ನೇಹಿತರು ಏನು ಮಾಡಿದ್ರು, ಗೊಣಕೋತಾ ಹೋದ್ರು ಅವರು. ಹಾಫ್ ಡೇ ಲೀವ್ ಕಟ್ ಮಾಡಿದ್ರಲ್ಲ ಸರ್ ಅಂತಂದು ಗೊಣಕೋತಾ ಹೋದರು. ನಾನು ಲೀವ್ ಕಟ್ ಮಾಡಿದ್ರಲ್ಲ ಅಂತಂದು ನಾನೇನು ಮಾಡಿದೆ, ನಾನು ಮನೆಗೆ ಹೋಗಲಿಲ್ಲ. ನನ್ನ ಪಾಡಿಗೆ ನಾನು ಕ್ಲಾಸ್ ತೊಗೊಳಕ್ಕೆ ಹೋದೆ. ಕ್ಲಾಸ್ ಮಾಡ್ತಾಯಿದ್ದೆ. ಮತ್ತೆ ಪ್ರಿನ್ಸಿಪಾಲ್ ಕರೆಸಿದ್ರು. ಅಲ್ರಿ ನನ್ನ ಬಗ್ಗೆ ಗೊಣಕೋತಾ ಹೋದ್ರು ನಿಮ್ಮ ಸ್ನೇಹಿತರೆಲ್ಲ, ನೀವು ನೋಡಿದರೆ ಕ್ಲಾಸ್ ತೊಗೊಂಡಿದ್ದೀರಲ್ಲ. ಅಲ್ಲ ಸರ್, ಇದನ್ನು ಕ್ಲಾಸನ್ನು ನಾಳೆನೂ ನಾನೇ ತೊಗೋಬೇಕಾಗುತ್ತದೆ ಕ್ಲಾಸು. ನೀವು ಎಷ್ಟೋ ಸಲ ಪರ್ಮಿಷನ್ನು ಕೊಟ್ಟಿದ್ದೀರಿ, ಲೀವ್ ಇಲ್ಲ ಅಂದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನೀವು ಪರ್ಮಿಷನ್ನು ಕೊಟ್ಟಿದ್ದೀರಿ. ಸೊ ತಾವು ಆ್ಯಕ್ಚುಲಿ ನಮಗೆ ನಾನು ಲೇಟಾಗಿ ಬಂದಿದ್ದೇನೆ, ಅನ್ಆಥರೈಸ್ಡ್ ಅಬ್ಸೆಂಟ್ ಅಂತ ಒಂದಿನ ಸ್ಯಾಲ್ರಿ ಕಟ್ ಮಾಡ್ಬೋದಾಗಿತ್ತು. ತಮಗೆ ಅಧಿಕಾರ ಇದೆ, ಆ ಕೆಲಸ ಮಾಡಿಲ್ಲ. ತಾವು ಒಳ್ಳೆಯವರಿದ್ದೀರಿ, ಒಳ್ಳೆ ಪ್ರಿನ್ಸಿಪಾಲ್ ಇದ್ದೀರಿ. ಒಂದು ಅರ್ಧ ದಿನ ನಿಮಗಿಂತ ಅರ್ಧ ದಿನ ಲೀವ್ ನಮಗೇನು ದೊಡ್ಡದಲ್ಲ ಸರ್. ಹಾಗಾಗಿ ನಾನು ಕ್ಲಾಸ್ ಮಾಡಿದ್ದೀನಿ ಸರ್ ಅಂತ. ಮತ್ತೆ ಅವರು ಆ ಲೀವ್ ಲೆಟರ್ನ ಹರಿದಾಕ್ಬಿಟ್ಟು ಸೈನ್ ಮಾಡ್ರಿ ಅಂತ ಅವಕಾಶ ಮಾಡಿಬಿಟ್ಟು. ಈ ರೀತಿ ನಿಮ್ಮ ಒಂದು ಅಂದರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ನಡೆದಂಥ ಒಂದು ಘಟನೆ ಅದು. ಆ್ಯಕ್ಚುಲಿ ಅದು ಒಂದು ರೀತಿ ಮೇಲಾಧಿಕಾರಿ ಕೊಡ್ತಕ್ಕಂಥ ಒಂದು ಶಿಕ್ಷೆನೆ. ಬಟ್ ಆದ್ರೆ ಅಂದ್ರೆ ಲೀವ್ ಕಟ್ ಮಾಡ್ತಕ್ಕಂಥದ್ದು, ಲೀವ್ ಹೋಯ್ತಲ್ಲ, ಶಿಸ್ತಿನ ಕ್ರಮ ಅದು. ಅದರಿಂದ ನಾವು ಕಲಿಬೇಕು. ಮುಂದೆ ನೀವು ದೊಡ್ಡ ಅಧಿಕಾರಿಗಳಾದಾಗ ನಿಮ್ಮ ಕೆಳಗಿರ್ತಕ್ಕಂತಹ ವೃತ್ತಿ ಬಾಂಧವರಿಗೆ ಒಂದು ಒಳ್ಳೆ ಬಟ್ ಅವರೆಲ್ಲ ಹೇಳೋದು ಏನಂದ್ರೆ ಮಾರ್ಗದರ್ಶನ. ಇವಾಗ ಏನಂದ್ರೆ ಅಧಿಕಾರ ಇರೋದು ಅದು ದುರುಪಯೋಗಪಡಿಸ್ಕೊಳ್ಳೋಕ್ಕಲ್ಲ, ಬಟ್ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನಾವು ನಮ್ಮನ್ನು ನೋಡಿ ಇನ್ನೊಬ್ರು ಕಲಿಯೋಂಥರ ಆಗಿರ್ಬೇಕು, ಆ ಥರ ನಾವಿರ್ಬೇಕು. ನಾವು ರೋಲ್ ಮಾಡಲ್ ಆಗಿರ್ಬೇಕು. ನಾವೇ ಪ್ರಿನ್ಸಿಪಾಲ್ ಆಗಿ ನಾವೇ ಲೇಟಾಗಿ ಬರೋದು, ಅಥವಾ ಯಾರು ಹೆಂಗಿದ್ರೇನು ನನಗೆ ಸಂಬಳ ಬಂದ್ರಾಯ್ತು, ಆ ಥರ ಒಂದು ಮನೋಭಾವನೆ ಇತ್ತಪ್ಪ ಅಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವತ್ತು ಅವ್ರು ನೆನೆಸ್ತೀವಿ, ಇವತ್ತು ಅವ್ರನ್ನ ಭೇಟಿ ಮಾಡ್ತೀವಿ, ಮನೆಗೆ ಹೋಗಿ ಭೇಟಿ ಮಾಡ್ತೀವಿ, ಫೋನ್ ಮಾಡ್ತೀವಿ, ಖುಷಿ ಆಗ್ತದೆ. ಒಳ್ಳೆ ಅವರು ದಂಡಿಸಿದ್ರು ಅಥವಾ ಏನೋ ಅಂದ್ರು ಅಂತ ಹೇಳಿ ಅದನ್ನೇ ಮುಂದುವರಿಸ್ಕೊಂಡು ಅದು ಅರ್ಧ ದಿನ ಆಕ್ಚುಲಿ ನಮ್ದು ತಪ್ಪಿದೆ ಅಲ್ವಾ, ಅದನ್ನ ಯಾರು ಗುರ್ಸೋದಲ್ಲ, ಒಪ್ಪಿಕೋಬೇಕು. ನಾವು ಲೇಟಾಗಿ ಬಂದಿದ್ದೀವಿ, ಅರ್ಧ ದಿನ ಕಟ್ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಯಾವತ್ತೋ ಒಂದಿನ ಪರ್ಮಿಷನ್ ಕೊಟ್ಟಿರ್ತಾರೆ, ಪರ್ಮಿಷನ್ ಎಷ್ಟೋ ಸಲ ಕೊಟ್ಟಿರ್ತಾರೆ, ಅದನ್ನ ನೆನ್ಕೊಳ್ಳೋದಲ್ಲ ಯಾರು. ಅವತ್ತೊಂದಿನ ಲೀವ್ ಕಟ್ಟಿದ್ ಮಾತ್ರ ನೆನಪಿರುತ್ತೆ. ಓಕೆ ಸರ್, ಈ ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ. ಹಿಂದಿ ಸಾಹಿತ್ಯದಲ್ಲಿ ಒಬ್ಬರು ಸೋಹನ್ ಲಾಲ್ ದ್ವಿವೇದಿ ಅವರು ಬಹಳ ಚಂದ ಹೇಳ್ತಾರೆ ಸರ್, असफलता एक चुनौती है, इसे स्वीकार करो, क्या कमी रह गई देखो और सुधार करो, संघर्ष का मैदान छोड़कर मत भागो तुम, कुछ किए बिना जय जयकार नहीं होती, कोशिश करने वालों की कभी हार नहीं होती ಅಂತಕ್ಕಂಥದ್ದು. ಈ ಮಾತು ನಿಮ್ಮ ಇದಕ್ಕ ಬಹಳ ಹೋಲಿಕೆ ಆಗ್ತತೆ. ಈ ಸೋಲು ಅನ್ನೋದನ್ನ ಅದನ್ನ ಚಾಲೆಂಜ್ ಆಗಿ ತಗೋಬೇಕು. ಆ ಅಕಸ್ಮಾತ್ ಆ ಸೋಲಿಗೆ ಏನು ಕೊರತೆ ಆಯ್ತು ಅದನ್ನ ಗುರುತಿಸಿಕೊಂಡು ಮತ್ತೆ ಇನ್ನೊಂದ್ಸರಿ ಪ್ರಯತ್ನಿಸಬೇಕು. ಇಂತಹ ಒಂದು ಸಂಘರ್ಷದ ಮೈದಾನವನ್ನು ಬಿಟ್ಟು ನಾವು ಸೋತೀವಿ ಅಂತ ಹೇಳಿ ಹಿಂದಿರುಗಿ ಹೋಗ್ಬಾರ್ದು. ಯಾರೂ ಕೂಡ ಗೆಲುವನ್ನ ಕಂಡವರಿಗೆ ಮಾತ್ರ ಜಯ ಜಯಕಾರವನ್ನು ಹಾಕಿದ್ದಾರೆ, ಗೆಲುವನ್ನ ಕಂಡವರಿಗೆ ಜಯ ಜಯಕಾರ ಹಾಕ್ತಾರೆ ವಿನಃ ಸೋತವರಿಗೆ ಯಾರಿಗೂ ಹಾಕೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಅಂತಕ್ಕಂಥದ್ದು ಸತತವಾಗಿ ಯಾವಾಗಲೂ ನಿರಂತರ ಇರಬೇಕು ಅನ್ನೋದು ಮಾತನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ನಿಮ್ಮ ಶಿಷ್ಯಂದ್ರಾಗಿರ್ಬೋದು ಅಥವಾ ನಮ್ಮ ಈ ಹೊಸ ಶಿಷ್ಯಂದ್ರಾಗಿರ್ಬೋದು, ಕೇಳುಗರಿಗೆ ಇದು ಒಂದು ಒಳ್ಳೆಯ ಪ್ರೇರಣಾದಾಯಕ ಮಾತುಗಳಾಗ್ತಾವ ಅಂತ ನಾ ಭಾವಿಸ್ತೀನಿ ಸರ್. ತಮ್ಮ ಮಾತುಗಳು ತುಂಬಾ ಚೆನ್ನಾಗಿದೆ. ತಮ್ಮ ಒಂದು ಬದುಕಿನ ಜರ್ನಿ, ಬದುಕಿನ ಪ್ರಯಾಣ ಬಹಳ ಖುಷಿ ಅಂತ ಅಂದ್ಕೊಡತ್ತೆ, ಇನ್ನೊಬ್ಬರಿಗೆ ಪ್ರೇರಣೆ ನಿಮ್ದು. ಯಾಕಂದ್ರೆ ನೀವು ವೃತ್ತಿಯಿಂದ ನಿವೃತ್ತಿ ಹೊಂದಿದ ತಕ್ಷಣ ಸಾಕಪ್ಪ ಅಂತ ಹೇಳಿ ಹೋಗ್ಬಿಡೋರೆ ಹೆಚ್ಚಿದ್ದಾರೆ. ಅದರೊಳಗೆ ನೀವು ಇನ್ನೂ ಕೂಡ ಒಂದು ಸ್ಪೋರ್ಟಿವ್ ಆಗಿ, ಸರ್ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಬರ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಒಂದು ಏನೋ ಹೇಳಬೇಕು,
ಅಂತಕ್ಕಂಥ ಭಾವನೆ ಇದೆಯಲ್ಲ ಅದು ನಮಗೆ ಒಂದು ಪ್ರೇರಣೆ ಸರ್. ಬಹಳ ಖುಷಿ ಆಗುತ್ತೆ. ಓಕೆ ಸರ್, ಒಟ್ಟಾರೆ ಬದುಕು ಅಂದ್ರೆ ಏನ್ ನಿಮ್ ಪ್ರಕಾರ? ಬದುಕಂದ್ರೆ ನಾವು ಮೇಣದ ಬತ್ತಿ ಥರ ಇರಬೇಕು, ನಾವು ಮೆಲ್ಟ್ ಆಗ್ಲಿಕ್ಕೆ ರೆಡಿ ಇರಬೇಕು, ಬೇರೆಯವರಿಗೆ ಬೆಳಕು ಸಿಗುತ್ತೆ. ಮೊದಲು ನಾವು ಕರಗಕ್ಕೆ ತಯಾರಿರ್ಬೇಕು. ನಾವು ಕರಗಕ್ಕೆ ತಯಾರಿರಬೇಕು. ನಾವು ಕರಗಿದ್ರಲ್ಲೇ ಸುಖ ಇರುತ್ತೆ. ಯಾಕಂದ್ರೆ ನಾವು ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇದ್ದೀವಿ. ಯಾವತ್ತಾದ್ರೂ ನಾವು ಕರಗೋರೆ, ಶಾಶ್ವತ ಏನಲ್ಲ. ಸೊ ಹಾಗಾಗಿ ನಾವು ಮೇಣದ ಬತ್ತಿನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದು ಹೆಂಗೆ ಕರಗ್ತಾ ಇರುತ್ತೆ ಹಂಗಂಗೆ ಪ್ರಕಾಶಮಾನವಾಗಿ ಸುತ್ತಲೂ ಇದ್ದವರಿಗೆಲ್ಲ ಬೆಳಕು ಕೊಡುತ್ತೆ. ಇದೇ ಜೀವನ. ಇದೇ ಜೀವನ. ನಾವು ಬೇರೆಯವ್ರಿಗೆ ಬೆಳಕಾಗಿರ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಕಾರ್ಯಕ್ರಮ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ನಿವೃತ್ತಿ ಹೊಂದಿದಂತಹ ಒಬ್ಬ ಉಪನ್ಯಾಸಕರ ಜೊತೆಗೆ ನಾವು ಕೂತಿದ್ದೀವಿ. ಅವರೇ ಶ್ರೀ ರಾಮಚಂದ್ರಪ್ಪ ಕುಲಕರ್ಣಿ ಅವರು ಅಂತ ಹೇಳಿ. ಇವರ ಮಾತುಗಳನ್ನು ನೀವು ಇದುವರೆಗೆ ಕೇಳಿದ್ರಿ. ಬಹಳ ಪ್ರೇರಣಾದಾಯಕವಾಗಿರುವಂತಹ ಮಾತುಗಳು ಇವೆಲ್ಲ. ಅದಕ್ಕೆ ಹೇಳ್ತಾರೆ, ಖುದ್ದು ಬೆಂದು ಬಂದಂತಹ ಅನುಭವದಲ್ಲಿ ಅಮೃತ ಇದೆ ಅಂತಕ್ಕಂತಹ ಮಾತನ್ನ ಇವ್ರು ನೋಡಿದ್ರೆ ನಮ್ಗೆ ತಿಳಿತದೆ. ಅಂಥವರ ಜೊತೆಗೆ ಇವತ್ತಿನ ದಿವಸ ಕೂತ್ಕೊಂಡು ನಾವು ಮಾತುಗಳನ್ನು ಕೇಳಿದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಭಾವಿಸ್ಕೋತೀನಿ. ಹಾಗೆ ನೀವು ಕೇಳಿದವರು ಕೂಡ ನೀವು ಕೂಡ ಸೌಭಾಗ್ಯಶಾಲಿಗಳು. ಯಾಕಂದರೆ ಅನುಭವ ಅಮೃತವನ್ನು ನೀವು ಕೂಡ ಕೇಳಿಸ್ಕೊಂಡ್ರೆ ನೀವು ಕೂಡ ಸವಿದ್ರಿ ಅಂತ ಭಾವಿಸ್ತಾ, ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳೊಂದಿಗೆ, ಹೊಸ ಹೊಸ ಅನುಭವಗಳೊಂದಿಗೆ, ಹೊಸ ಹೊಸ ಕಥೆಗಳೊಂದಿಗೆ ಲೈಫ್ ಬುಕ್ ಕನ್ನಡ ಅಂದರೆ ನಿಮ್ಮ ಬದುಕಿನ ಪುಸ್ತಕದಲ್ಲಿ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನಲ್ಲಿ ಕಾಣಿಸ್ಕೊಳ್ತಾ ಇರ್ತೀವಿ ವೀಕ್ಷಕರೇ. ಅಲ್ಲಿವರೆಗೆ ಸರ್ನ ಬೀಳ್ಕೊಡೋಣ. ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ನಮ್ಮ ಒಂದು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಗೆ ಪ್ರೇರಣಾ ಜ್ಯೋತಿ ಅಂತಕ್ಕಂಥ ಒಂದು ಅದ್ಭುತವಾದಂಥ ಪುಸ್ತಕ ಸರ್, ನಮ್ಮ ಕಡೆಗಿಂದ ಪ್ರೀತಿಯ ಕಾಣಿಕೆ ಸರ್. ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್.